Watch full episodes on Jio Hotstar. ಇವತ್ತಿನ ದಿನಾನು ಸುಮ್ಮನೆ ಹಾಗೆ ಕಳೆದು ಹೋಯ್ತು. ಒಂದು ಭೇಟೇನೂ ಸಿಗ್ಲಿಲ್ಲ. ನೀನ್ ಯಾರು? Hello, Robotex to base. Robotex to base. Go ahead, Robotex. We are listening. Safe landing. Robotex Operation Shiva ಹೆಸರಲ್ಲಿ. Good hunting. All the best. ವಾಹ್, ಇವತ್ತು ಎಷ್ಟೊಂದು ನೆಮ್ಮದಿಯಾಗಿದೆ. ನನ್ನ ಏರಿಯಾದಲ್ಲಿ ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ಯಾವುದೇ ಅಪರಾಧನೂ ಇಲ್ಲ. ಇವನ್ ಯಾರು ಬರ್ತಿರೋದು? ಎಕ್ಸ್ಕ್ಯೂಸ್ ಮೀ ಲಡ್ಡು ಸಿಂಗ್ ಅವರೇ, ನನಗೆ ನೀವು ಈ ಅಡ್ರೆಸ್ ಅನ್ನ ಹೇಳ್ತೀರಾ? ಇದು ಶಿವ. ಇವನ್ನ ನೀವ್ ಯಾಕೆ ಭೇಟಿ ಆಗ್ಬೇಕು? ಹೇಳಿ, ನೀವ್ ಯಾರು ಅಂತ ಹೇಳಿ. ಅದೇನು ಅಂದ್ರೆ ನಾನು ಈತನ ಸ್ನೇಹಿತ, ತುಂಬಾ ವರ್ಷಗಳಿಂದ ಭೇಟಿಯಾಗಿಲ್ಲ. ನೀವು ಶಿವನ ಗೆಳೆಯನ? ಸರಿ, ನೀವು ಶಿವನ ಗೆಳೆಯನೇ ಆಗಿದ್ರೆ ನೀವು ಅವನ ಹತ್ರ ಫೋನಲ್ಲಿ ಮಾತಾಡಿ ಇಲ್ಲಿಗೆ ಕರೀರಿ. ನಾನು ಅವನಿಗೆ ಫೋನ್ ಮಾಡಿ ಕೊಡ್ತೀನಿ. ಓಕೆ? ಇಲ್ಲ ಇಲ್ಲ ಸರ್, ನಾನು ಅವನಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ನೀವು ಅವನ ಅಡ್ರೆಸ್ ಕೊಟ್ರೆ ಸಾಕು. ಎಲ್ಲೋ ತಪ್ಪಾಗ್ತಾ ಇದೆ. ಇವನು ಯಾವ ಆಂಗಲಲ್ಲೂ ಶಿವನ್ ಗೆಳೆಯನ್ ತರ ಕಾಣಿಸ್ತಿಲ್ಲ. ಶಿವನಿಗೆ ಫೋನ್ ಮಾಡಿ ಕೇಳ್ತೀನಿ. ತಮ್ಮ, 2 ನಿಮಿಷ ನೀವು ಇರಿ, ನಾನು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಕೇಳೋ, ಅದು ನನಗಿದನ್ನ ಹೇಳು, ಶಿವ ಈಗ ಎಲ್ಲಿರ್ತಾನೆ? ಶಿವ ಎಲ್ಲಿರ್ತಾನ? ದಿನ ಅವನ ಮನೆಗೆ ಹೋಗ್ತೀರಾ ಮತ್ತೆ ಅವನ ಅಡ್ರೆಸ್ ಕೇಳ್ತಿದ್ದೀರಲ್ಲ ಸಾರ್, ಏನು ವಿಷಯ ಅಂತ ಗೊತ್ತಾಗ್ಲಿಲ್ಲ. ಜಾಸ್ತಿ ಮಾತಾಡ್ಬೇಡ ನೀನು. ನಾನೀಗ ನಿನ್ ಬುದ್ಧಿವಂತಿಕೆ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ. ಬೇಗ ಶಿವನ ಅಡ್ರೆಸ್ ಏನು ಅಂತ ಹೇಳು ನೋಡೋಣ. ಸರ್, ನನಗೆ ಅಡ್ರೆಸ್ ಗೊತ್ತಿದೆ. ನಾಗಭವನ, ನಾಗ ಕಾಲೋನಿ. ವೆರಿ ಗುಡ್. ನಿನ್ ಬುದ್ಧಿವಂತಿಕೆ ತುಂಬಾನೇ ಚುರುಕಾಗಿದೆ. ಹಾಗೆ ನಿನ್ ಕೆಲ್ಸನ ಮುಂದುವರಿಸ್ತಾ ಇರು. ನಾನ್ ನಿನ್ನ ಆಮೇಲೆ ಭೇಟಿ ಆಗ್ತೀನಿ. ನಾನು ಒಂದ್ ರೌಂಡ್ಸ್ ಹೋಗಿ ಬರ್ತೀನಿ. ಹಾ ಶಿವ, ಅವನು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಸರಿ, ಹಾ ನಾನು ಕೇಳ್ಕೊಂಡ್ ಬರ್ತೀನಿ. ಓಕೆ. ಸಾರ್, ನೀವಾ? ನೀವು ಈಗ ತಾನೇ ಹೊರಗಡೆ ರೌಂಡ್ಸ್ಗೆ ಅಂತ ಹೋದ್ರಲ್ಲ ಸಾರ್, ಈಗ ಒಳಗಡೆಯಿಂದ ಹೇಗ್ ಬಂದ್ರೆ? ಏನು, ನಾನು ಹೊರಗಡೆ ಹೋದ್ನಾ? ಯಾವಾಗ? ಜಯರಾಮ, ನಿನ್ ಕಣ್ ಸರಿ ಇದೆಯಾ ನೋಡ್ಕೋ. ಹೋಗು, ಯಾವ್ದಾದ್ರು ಕಣ್ ಡಾಕ್ಟರ್ ಹತ್ರ ಹೋಗಿ ತೋರ್ಸು. ಅಯ್ಯೋ ಸಾರ್, ನೀವೇನೆ? ನೀವು ಶಿವನ ಅಡ್ರೆಸ್ ಕೇಳ್ತಾ ಇದ್ರೆ ಮತ್ತೆ ನಾನು ಶಿವನ ಬಗ್ಗೆನೆ ಹೇಳ್ತಾ ಇದ್ದೆ. ನಿಮಗೆ ಮರ್ತೋಗ್ಬಿಟ್ರಾ? ಏನು, ನಾನಾ ಶಿವನ ಬಗ್ಗೆ ಕೇಳದ್ನಾ? ಅದು ನಾನಲ್ಲ ಜಯರಾಮ, ಒಬ್ಬ ವ್ಯಕ್ತಿ ಬಂದಿದ್ದ ವ್ಯಕ್ತಿ. ನೀನ್ ಹೇಳ್ತಿರೋದು ಅವನೇ ಇರ್ಬೇಕು. ನಾನು ಅಡ್ರೆಸ್ ಹೇಳಲಿಲ್ಲ, ಅದಕ್ಕೆ ಅವನು ವೇಷ ಬದಲಿಸ್ಕೊಂಡು ನಿನ್ನ ಹತ್ರ ಕೇಳಿದಾನೆ. ಓಕೆ, ನಾನಿದನ್ನ ಶಿವನಿಗೆ ತಿಳಿಸ್ತೀನಿ. ಹಲೋ ಶಿವ,
ಯಾವ್ದೋ ವೇಷ ಬದಲಿಸೋ ವ್ಯಕ್ತಿ ನಿನ್ನನ್ನು ಹುಡುಕ್ತಾ ಇದ್ದಾನೆ. ನಂತರ ಯಾರಾದ್ರೂ ವೇಷ ಹಾಕೊಂಡು ನಿನ್ನ ಹತ್ರ ಬಂದ್ರೆ ಅವ್ರನ್ನ ನಂಬೇಡ. ಓಕೆ ಓಕೆ ಲಡ್ಡು ಸಿಂಗ್ ಸರ್, ಥ್ಯಾಂಕ್ ಯು. ಜಯರಾಮ, ನಾವೀಗ ಹುಷಾರಾಗಿರ್ಬೇಕು. ನಾವಿಬ್ರು ಕೂಡ ಒಬ್ರನ್ನೊಬ್ರು ಗುರ್ತಿಸೋದಕ್ಕೆ ಒಂದ್ ಪಾಸ್ವರ್ಡ್ ನ ಇಟ್ಕೊಳ್ಬೇಕು. ಓಕೆ? ವಾವ್ ಸಾರ್, ಒಳ್ಳೆ ಐಡಿಯಾನೇ. ನಿಮ್ಮ ಹೆಸರು ಹಂಗೆ ಫೇಮಸ್ ಆಗಿಲ್ಲ ಸಾರ್. ಪಾಸ್ವರ್ಡ್ ಏನು ಸಾರ್? ಓಹೋ, ಹೌದೌದೌದೌದೌದು, ಪಾಸ್ವರ್ಡ್ ಏನ್ ಹೇಳೋದು? ಹಾ ಜಯರಾಮ, ನೀನ್ ಹೇಳು ಬಿಸಿ ಹಾಲು ಅಂತ, ಮತ್ತೆ ನಾನು ಹೇಳ್ತೀನಿ ಜಿಲೇಬಿ. ಓಕೆ? ಎಂತ ಪಾಸ್ವರ್ಡ್ ಸಾರ್, ಬಾಯಲ್ಲಿ ನೀರ್ ಬಂದ್ಬಿಡ್ತು. ಶಿವ ಎಲ್ಲಿ? ಇದು ಯಾರು? ಏನಪ್ಪ ಇದು? ಅಯ್ಯ ಅಯ್ಯ ಅಮ್ಮ, ಓಡೋ. ಶಿವ ಇಲ್ಲಿ ಇಲ್ಲ, ನೀನ್ ಹೋಗು. ನಾನಿಲ್ಲಿಂದ ಶಿವನ್ನ ಕರ್ಕೊಂಡು ಹೋಗೋದಿಲ್ಲ. ಈಗ ರೋಬೋಟ್ ನ ಓಡಿಸೋರಾಗ ಹಾಡ್ತೀನಿ. ರೋಬೋಟ್ ಓಡಿ ಹೋಗಬೇಕು, ರಾಬರ್ಟ್ ಹೊರಗೆ ಹೋಗು. ಲಡ್ಡು ಸಿಂಗ್ ಅವ್ರೆ, ಈಗ ಒಂದು ಬಿಸಿ ಬಿಸಿ ಸುದ್ದಿ ಓಡಾಡ್ತಾ ಇದೆ. 30th ಸೆಂಚುರಿಯ ಒಂದು ರೋಬೋ ಬಂದು ಶಿವನ್ನ ಕೊಲ್ಬೇಕು ಅಂತ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶಿವನಿಗೆ ಶಿವನೇ ಸಾಟಿ. ಹಾ, ಈ ಮಾತು ಎಷ್ಟು ನಿಜ ಅಂದ್ರೆ ಒಂದು ರೋಬೋಟ್ 30th ಸೆಂಚುರಿಯಿಂದ ಬಂದಿದೆ, ಆದ್ರೆ ಶಿವನನ್ನ ಯಾರು ಕೂಡ ಮೀರ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹಾ, ಇಲ್ಲ 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 ಇಲ್ಲ, ನಾನು ಟಿವಿಯಲ್ಲಿ ಕೂತ್ಕೊಂಡಿದ್ದಾಗೆ ಹೇಳ್ಬಿಟ್ರೆ ಶಿವನಿಗೆ ಖಂಡಿತ ಸಮಸ್ಯೆ ಆಗತ್ತೆ. ಐ ಹೇಳು, ಶಿವನ್ನ ಹುಡುಕುವಂತ ದಾರಿ ಯಾರಿಗೂ ಗೊತ್ತಾಗೋದಿಲ್ಲ. ಆ ರಸ್ತೆ ಇಂಟರ್ನೆಟ್ ನಲ್ಲೂ ಕೂಡ ಇಲ್ಲ. ಶಿವ ಇಸ್ ಸೇಫ್. ಐ ಜಯರಾಮ, ಎಲ್ ಮಾಯಾಗಿ ಹೋಗ್ಬಿಟ್ಟಿದೆ ನೀನು? ಐ ಮತ್ತೆ ಈಗ ಹೇಳು, ಏನಾದ್ರೂ ಗೊತ್ತಾಯ್ತಾ? ನೀನ್ ಯಾರು? ನಿನ್ನ ಹೆಸರು ಹೇಳೋ. ಓಹೋ ಜಯರಾಮ, ನಿನಗೆ ನನ್ನ ಹೆಸರು ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ, ಮತ್ತೆ ಕೇಳ್ತಾ ಇದ್ದೀನಿ, ಹೆಸರು ಹೇಳೋ. ಅಯ್ಯೋ ತಮ್ಮ, ಕೇಳ್ಕೋ, ನನ್ನ ಹೆಸರು ಲಡ್ಡು ಸಿಂಗ್ ಅಂತ. ಲಡ್ಡು ಸಿಂಗ್. ಹಾಗಾದ್ರೆ ಇವನು ಆ ರೋಬೋಟೇ ಇರಬೇಕು. ಪಾಸ್ವರ್ಡ್ನ ಪ್ರಕಾರ ಇವನು ನನ್ನ ಹೆಸರು ಹೇಳಬೇಕಾಗಿತ್ತು. ಈಗಲೇ ವಿಚಾರಿಸ್ಕೋತೀನಿ ಇವನನ್ನ. ಏನ್ ಯೋಚನೆ ಮಾಡ್ತಾ ಇದ್ದೀಯಾ ಜಯರಾಮ? ನನ್ನ ಹೆಸರು ಲಡ್ಡು ಸಿಂಗ್ ಅಂತ. ಲಡ್ಡು ಸಿಂಗ್. ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಜಯರಾಮ, ನನಗ್ ಹೊಡಿಬೇಡ.
ಈ ಹೆಸರನ್ನ ನನಗೆ ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದು. ಇದಕ್ಕೋಸ್ಕರ ನನಗೆ ಯಾಕೆ ಹೊಡಿತಾ ಇದೀಯಾ? ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ನನ್ನ ಹೆಸರು ಫೇಮಸ್ ಆಗಿದೆ. ಸಾರ್ ನೀವೇನಾ? ಸಾರಿ ನೀವೇ ಹೇಳಿದ್ರಲ್ಲ ಸಾರ್, ಸಿಂಪಲ್ ಆಗಿರೋ ಪಾಸ್ವರ್ಡ್ ಅನ್ನ ಇಟ್ಕೊಳ್ಳೋಣ ಅಂತ. ಇನ್ನೊಬ್ಬರ ಹೆಸರನ್ನ ಹೇಳೋದು ಮರ್ತು ಹೋದ್ರಾ ಹೇಗೆ? ಏನು ಪಾಸ್ವರ್ಡು? ಹಾ, ಈಗ ನನಗೆ ನೆನ್ಪಿಗೆ ಬಂತು. ಯಾಕಂದ್ರೆ ಮೊದಲು ಕೂಡ ನನಗೆ ನೆನಪಾಗಿರ್ಲಿಲ್ಲ ಅಲ್ವಾ. ಫೈನಲ್ ಪಾಸ್ವರ್ಡ್ ಕೇಳ್ಕೊ. ನನಗೆ ನೆನ್ಪಿರಲ್ಲ. ಓಕೆ, ನನಗೆ ನೆನ್ಪಿರುತ್ತೋ ಬಿಡುತ್ತೋ, ನೀನ್ ಕೇಳಿದಾಗ ತಕ್ಷಣ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅಂತ. ಪ್ರಾಬ್ಲಮ್ ಸಾಲ್ವ್. ವಾ ಸಾರ್, ಎಂತ ಐಡಿಯಾ ಮಾಡಿದ್ರಿ ನೀವು. ಹೆಲೋ ರೇವಾ, ಆದಿ, ಯುಡಿ. ಶಿವ, ನೀನು? ಹೌದು, ನಾನಂತೂ ಶಿವಾನೇ. ಆದ್ರೆ ನೀವ್ಯಾರು? ಲಡ್ಡು ಸಿಂಗ್ ಸರಾ ಅಥವಾ ಅವರ ಡೂಪ್ಲಿಕೇಟಾ? I am Robotex. I want Shiva. ಮಮ್ಮಿ, ಏನಿದು? ಇದು ಏಲಿಯನ್ನು. ಯುದಿ, ಹೆದರ್ಕೋಬೇಡ, ಬಾ ನಮ್ ಜೊತೆ. ನೀನು ಯಾರು ಮತ್ತೆ ಯಾಕೆ ನನ್ನ ಹಿಂದೆ ಬಿದ್ದಿದೀಯಾ? ಐ ಆಮ್ ರೋಬೋಟೆಕ್ಸ್. ನಾನು 30th ಸೆಂಚುರಿಯಿಂದ ಬಂದಿದ್ದೀನಿ. ಇವತ್ತಿಂದ 20 ವರ್ಷಗಳ ನಂತರ ನೀವು ನಮ್ಮ ಲೀಡರ್ ಮ್ಯಾಡ್ ಎಕ್ಸ್ ಅನ್ನ ಕೊಲ್ಲಲಿದ್ದೀರಿ. ಅದಕ್ಕೆ ಅವರು ಇದೇ ಸೆಂಚುರಿಯಲ್ಲೇ ನಿಮ್ಮನ್ನ ಕೊಲ್ಲಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಮ್ಯಾಡ್ ಎಕ್ಸ್? ಆದ್ರೆ ನಾನು ಯಾವತ್ತೂ ಇವ್ರನ್ನ ನೋಡೇ ಇಲ್ಲ. ಇವತ್ತು ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ 20 ವರ್ಷಗಳ ನಂತರ ತಿಳ್ಕೊತೀಯ. ಆದ್ರೆ ನೀನು ಅಲ್ಲಿವರೆಗೂ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಯು ವಿಲ್ ಬಿ ಫಿನಿಶ್. ಸಾರಿ ರೋಬೋಟೆಕ್ಸ್, ನನ್ಗೀಗ ಫಿನಿಶ್ ಆಗೋದಕ್ಕೆ ಮನ್ಸೇ ಇಲ್ಲ. ಓ ಮೈ ಗಾಡ್, ಇವನು ಖಂಡಿತವಾಗ್ಲೂ ಮನುಷ್ಯ ಅಲ್ಲ.
ವಿ ಆರ್ ರೆಡಿ ಟು ಫೈಟ್ ವಿತ್ ರೋಬೋ. ಯೇ! ರೇವಾ ರೇವಾ ನೀವೆಲ್ಲ ಎಲ್ಲಿದ್ದೀರಾ? ಲಡ್ಡು ಸಿಂಗ್ ಸರ್, ನಾವು ಊರಿಂದ ದೂರ ಗುಮ್ನಾಮ್ ಫೋರ್ಟ್ ನಲ್ಲಿ ಅಡಗಿದೀವಿ. ನೀವು ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ನಾವು ಆ ರೋಬೋಟ್ ಎಕ್ಸ್ ಜೊತೆ ಫೈಟ್ ಮಾಡೋದಕ್ಕೆ ದಾರಿ ಹುಡುಕ್ಬೇಕು. ಅವನು ತುಂಬಾನೇ ಸ್ಟ್ರಾಂಗ್ ಇದ್ದಾನೆ. ರೇವಾ ನೀನು ಏನು ಚಿಂತೆ ಮಾಡಬೇಡ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನಾನು ಈಗ್ಲೇ ಗುಮ್ನಾಮ್ ಪೋರ್ಟ್ಗೆ ಬರ್ತೀನಿ. ಓಕೆ? ಲಡ್ಡು ಸಿಂಗ್ ಸರ್, ಈ ಜಾಗ ಅಂತೂ ಭಯಂಕರವಾಗಿದೆ, ಆದ್ರೆ ತುಂಬಾ ಚೆನ್ನಾಗೂ ಇದೆ ಅಲ್ವಾ? ನಂಗೀಗ ಪಿಕ್ನಿಕ್ ಬಂದಿರೋ ತರ ಅನ್ಸ್ತಿದೆ. ನಮ್ ಜೊತೆ ಊಟ ಮತ್ತು ಆಟ ಆಡೋ ವಸ್ತುಗಳು ತರಬಹುದಾಯ್ತು. ಯುಡಿ, ಯಾಕ್ ಬೇಜಾರ್ ಮಾಡ್ಕೊಳ್ತೀಯಾ? ನನಗೆ ಇದಕ್ಕಿಂತ ಚೆನ್ನಾಗಿರೋ ಜಾಗ ಗೊತ್ತಿದೆ ಪಿಕ್ನಿಕ್ ಹೋಗೋದಕ್ಕೆ. ಹೌದಾ? ಎಲ್ಲಿ? ರೋಬೋಟ್ ಎಕ್ಸ್ ನ 30th ಸೆಂಚುರಿಗೆ ಜೊತೆಲಿ ಹೋಗ್ಬಿಡು. ಇಲ್ಲಪ್ಪ ಇಲ್ಲ, ನನಗೆ ಪಿಕ್ನಿಕ್ ಬೇಡ, ನಾನು ಎಲ್ಲೂ ಹೋಗಲ್ಲ. ಫ್ರೆಂಡ್ಸ್, ನಾವು ಪಿಕ್ನಿಕ್ ಕೂಡ ಮಾಡ್ತೀವಿ, ಆದ್ರೆ ಈ ಕೆಲಸ ಮೊದ್ಲು. ಲಡ್ಡು ಸಿಂಗ್ ಸರ್, ನಾವು ಬೇಕಾಗಿರೋ ಕಡೆ ಎಲ್ಲ ಟ್ರ್ಯಾಪ್ ಸೆಟ್ ಮಾಡಿದೀವಿ. ಅದು ರೋಬೋಟಿಕ್ಸ್ ನ ಹಿಡಿಯೋಕೆ ಅಂತಾನೆ. ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸಾಕು. ಬಟ್ ಶಿವ, ರೋಬೋಟಿಕ್ಸ್ ನಮ್ಮವರೆಗೂ ಹೇಗ್ ಬರ್ತಾನೆ? ಅವನಿಗೆ ಗೊತ್ತಿಲ್ವಲ್ಲ ನಾವಿಲ್ಲಿರೋದು. ಅದು ಖಂಡಿತ ಬರುತ್ತೆ. ಅದು 30th ಸೆಂಚುರಿಯ ರೋಬೋಟಿಕ್ಸ್. ನಾನು ಖಂಡಿತ ಹೇಳ್ತೀನಿ. ನಾನು ಮತ್ತೆ ಲಡ್ಡು ಸಿಂಗ್ ಸರ್ ಫೋನಲ್ಲಿ ಮಾತಾಡಿರೋದ್ನ ಅದು ಕೇಳಿಸ್ಕೊಂಡಿದೆ. ಈಗ ಎಲ್ಲ ಮಾತು ಇಲ್ಲೇ ನಿಂತ್ಕೊಂಡು ಆಡ್ಬೇಕಾ? ನಡೀರಿ, ಮೊದ್ಲು ಒಳಗಡೆ ಹೋಗೋಣ. ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಟ್ರ್ಯಾಪ್ ಆಗಿದೆ ಅಂತ. ಅಯ್ಯೋ ಶಿವ, ನಿನ್ ಸೈಕಲ್ ಇಲ್ಲಿ ಹೇಗ್ ಬಂತು? ಲಡ್ಡು ಸಿಂಗ್ ಸರ್, ಇಲ್ಲ, ನಿಂತ್ಕೊಳ್ಳಿ ನೀವಲ್ಲೇ. ಅದೊಂದು ಟ್ರ್ಯಾಪ್. ಅದು ರೋಬೋಟಿಕ್ಸ್. ನೀವೆಲ್ಲರೂ ಬಚ್ಚಿಟ್ಕೊಳ್ಳಿ. ಯೇ, ಟ್ರ್ಯಾಪ್ಗೆ ಸಿಕ್ಕಾಕೊಂಡ್ವಿ. ಶಿವ, ಈ ಆಟ ಸಾಮಾನುಗಳಿಂದ ನನ್ನನ್ನು ಹಿಡಿಯೋಕ್ಕಾಗಲ್ಲ. ಕಾಪಾಡಿ! ಅಯ್ಯೋ, ಕಾಪಾಡಿ! ಶಿವ, you will finish. ರನ್ ರನ್, ಎಲ್ರು ಇಲ್ಲಿಂದ ಓಡಿ. Watch India's largest kids library only on Jio Hotstar. Download the app now.